ಹಲೋ ಗೈಸ್, ಇವತ್ತು ನಾವು ಹೊಂಟಿ ನೋಡ್ರಿ ವಿಧಾನಸೌಧಕ್ಕೆ ಬಸ್ ಹತ್ತಿ ಟಿಕೆಟ್ ತೊಗೊಂಡು ವಿಧಾನಸೌಧಕ್ಕೆ ಹೊಂಟಿ ನೋಡ್ರಿ. ಕೆಂಗಲ್ ಹನುಮಂತರಾಯ ಅವರು ಕಟ್ಟಿದ್ದ ವಿಧಾನಸೌಧಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ಕೆಂಗಲ್ ಹನುಮಂತರಾಯರು ಸೆಕೆಂಡ್ ಕರ್ನಾಟಕದ ಚೀಫ್ ಮಿನಿಸ್ಟರ್ ಇದ್ದಾಗ ಈ ಒಂದು ವಿಧಾನಸೌಧನ ಕಟ್ಟ್ಯಾರ ನೋಡ್ರಿ. ಸೊ ಇದು 700 ಫೀಟ್ ಲಾಂಗ್ ಮತ್ತು 350 ಫೀಟ್ ವೈಡ್ ಐತೆ ನೋಡ್ರಿ. ಸೊ ವಿಧಾನಸೌಧ ಪಬ್ಲಿಕ್ಕಿಗೆ ಒಳಗಡೆ ಎಂಟ್ರೆನ್ಸ್ ಇರೋಂಗಿಲ್ಲ. ಸೊ ನಾವು ಹೊರಗಡೆ ಎಕ್ಸ್ಟೀರಿಯರ್ ಎಂಟ್ರೆನ್ಸ್ ಅಷ್ಟೇ ನೋಡ್ಕೋಬೇಕಾಗತ್ತೆ. ಹೊರಗಡೆ ಅಷ್ಟೇ ನೋಡ್ಬೇಕು, ಒಳಗಡೆ ನಿಮಗೆ ಎಂಟ್ರಿ ಇರೋಂಗಿಲ್ಲ. ಸೊ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದ್ದು 1951ರಾಗ, ಆದರೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದ್ದು 1956ರಾಗ. ಸೊ ಟೋಟಲಿ ಒಂದು 5 ವರ್ಷ ತೊಗೊಂಡೈತೆ ನೋಡ್ರಿ ಈಗ. ಸೊ ಇದನ್ನು ಕನ್ಸ್ಟ್ರಕ್ಷನ್ ಮಾಡೋಕೆ ಟೋಟಲ್ 5 ವರ್ಷ ತೊಗೊಂಡೈತೆ. ಸೊ 1956ರಾಗ ಇದನ್ನು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ 1.8 crore ಖರ್ಚಾಗೈತೆ ನೋಡ್ರಿ ಈ ವಿಧಾನಸೌಧನ ಕಟ್ಟಬೇಕಂದ್ರೆ. ಸೊ ಮತ್ತು ಫ್ಲೋರನ್ನು ನೋಡ್ಬೇಕಂದ್ರೆ ಒಂದು ಬೇಸ್ಮೆಂಟ ಮತ್ತು 4 ಫ್ಲೋರ್ ಅದ ನೋಡ್ರಿ ಇದಕ್ಕೆ. ಸೊ ಇದಾಗಿತ್ತು ರೀ ಇವತ್ತಿನ ವ್ಲಾಗ್. ನೆಕ್ಸ್ಟ್ ಇದೇ ಥರದ್ದು ಸ್ಪೆಷಲ್ ಆಗಿರೋದು ಅಂತ ತರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.